ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆ ಅಂತ, ಹೌದು. ಏನೈತ್ರಿ ಸರ್ ಮಾಡಲು? 2003. 2003 ಐತ್ರಿ? ಹೌದು. ಓಕೆ. ತಾವು ಓನರ್ ಎಷ್ಟಿದೆ ಸರ್ ಗಾಡಿಗೆ? 3ನೇ ಓನರು. ಓಕೆ. ಗಾಡಿ ತೊಗೊಳೋರು 400 ಆಗ್ತಾರೆ. ಹಾಂ, 4 ಆಗ್ತಾರೆ. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಅದು ರನ್ನಿಂಗು 80,000 ಓಡಿದೆ. ಸರ್, 80,000 ಓಡಿರೋದು ಇದೇನು ಜೆನ್ಯೂನ್ ರನ್ನಿಂಗು ಶೋರೂಮ್ ಕಡೆ ಇರಲಿಕ್ಕಿಲ್ಲ, ಹೌದಲ್ಲ? ಅದು ಆ್ಯಕ್ಚುಲಿ ಜೆನ್ಯೂನ್ ರನ್ನಿಂಗು ಅಂದರೆ ಮೀಟ್ರಲ್ಲಿ 10,000 ತೋರಿಸ್ತಾ ಇದೆ. ಹಾಂ. ಅದು ಒಂದು ಸೈಕಲ್ ಆಗಿರುತ್ತೆ, ಅದಕ್ಕೋಸ್ಕರ 80,000 ಅಂತ ಹೇಳ್ತಾರೆ. ಹೌದಾ? ಓಕೆ. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ರೆ ಫ್ರಂಟು ಬ್ಯಾಕ್? ಟಯರು ನಿಮಗೆ 85% ಟಯರ್ ಇದೆ. ಓಕೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಸರ್? ಬಾಡಿ ಲೈನಿಂಗು ಚೆನ್ನಾಗಿದೆ, ಇಂಜಿನ್ ಕಂಡೀಷನು ಚೆನ್ನಾಗಿದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ ಟಚ್ಅಪ್ಗಳಾಗಿದೆ, ಪೇಂಟ್ ಆಗಿದೆ. ಓಲ್ಡ್ ಮಾಡಲ್ ಅಲ್ವಾ, ಪೇಂಟ್ ಆಗಿದೆ ಗಾಡಿ. ಓಕೆ. ಬಟ್ ಒರಿಜಿನಲ್ ಇದೆ, ಆಕ್ಸಿಡೆಂಟ್ ಫ್ರೀ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಇವಾಗ ಗಾಡಿ ಸಂಪೂರ್ಣ ಪೇಂಟ್ ಮಾಡಿದ್ದೀರಾ? ಹೌದು. ಓಕೆ ಸರ್. ಸೀಟ್ ಕುಷನ್ ಅಂತೆಲ್ಲ ಕರೆಕ್ಟಲ್ಲಿ ಇರುವಂಥದ್ದು? ಹಾಂ, FC 29 ತನಕ ರನ್ನಿಂಗ್ ಇದೆ. ಹಾಂ. ಇನ್ಶೂರೆನ್ಸು ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ ತನಕ ಇನ್ಶೂರೆನ್ಸು ರನ್ನಿಂಗ್ ಇದೆ. ಹೌದಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು? ರನ್ನಿಂಗ್ ಇದೆ. ಓಕೆ ಸರ್. FC ಬಂದುಬಿಟ್ಟು 29 ತನಕ ಇದೆಯಾ? ಹೌದು. ಇನ್ಶೂರೆನ್ಸು ರನ್ನಿಂಗ್ ಇದೆ ತಂದ್ರಿ. ಸರ್, ಸೀಟ್ ಕುಷನ್ ಅಂತೆಲ್ಲ ಯಾವ ಥರ ಐತ್ರಿ ಸರ್ ಇಂಟೀರಿಯರ್ ಒಳಗಡೆ? ಲೆದರ್ ಸೀಟು. ಓಕೆ. ಇದು ಪವರ್ ಸ್ಟೇರಿಂಗಾ? ಇಲ್ಲ, ಪವರ್ ಸ್ಟೇರಿಂಗ್ ಬರಲ್ಲ 800ಅಲ್ಲಿ. ಹ್ಞೂ. AC ಇದೆ ಅಷ್ಟೇ, ಪವರ್ ಸ್ಟೇರಿಂಗ್ ಇಲ್ಲ. ಓಕೆ ಸರ್. ಇನ್ನು ಸರ್ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು? ರೇಟು 99,000 ಕೋಟ್ ಮಾಡ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಮಾಡಲ್ ಬಂದುಬಿಟ್ಟು 2003 ಮಾಡಲು ತಾವು ತರ್ಡು ತೊಗೊಳೋರು 400 ಆಗ್ತಾರೆ. ಹೌದು. ಇವಾಗ 99,000 ನೀವು ರೇಟ್ ಹೇಳಕತ್ತೀರಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ ನಮ್ಮ ಕಡೆಯಿಂದ ಹೌದು. ತೊಂದರೆ ಇತ್ತಂದ್ರೆ? ಹೌದು. ಹೆಚ್ಚು ಕಡಿಮೆ ಅಂದ್ರೆ ಏನು ಮಾಡ್ತೀರಾ ಸರ್? ಒಂದು 90,000 ಕೊಡ್ತೀನಿ ಫೈನಲ್. 90,000 ಕೊಡ್ತೀರಾ? ಹೌದು. ಓಕೆ ಸರ್. ಇವಾಗ ಗಾಡಿ ತೊಗೊಂಡವ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಏನಿಲ್ಲ, ಆರಾಮಾಗಿ ತೊಗೊಂಡು ಏನು ಇಲ್ಲ ಓಡಿಸ್ಕೋಬೋದು ಅವರು. ಕೆಲಸ ಇಲ್ಲ, ಏನು ಕೆಲಸ ಇಲ್ಲ ಗಾಡಿಯಲ್ಲಿ. ಓಕೆ. ಕೆಲವೊಬ್ರು ಅವ್ರ ತೋಟಕ್ಕೆ ಯೂಸ್ನು ಮಾಡ್ಕೋಬೋದು, ತಮ್ಮ ಓನ್ ಯೂಸ್ನು ಮಾಡ್ಕೋಬೋದು, ಹೌದಲ್ಲ? ಹೌದು. ಸರ್, ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಇದೆಯಾ ಗಾಡಿ ಒಳಗಡೆ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. 90,000 ಫೈನಲ್ ರೇಟ್ ಮಾಡ್ತಿರೋ ಏನು ನಿಮ್ಮ ಹತ್ರ ಬಂದರೆ ಇನ್ನೂ? ಇಲ್ಲ, ಅದು ಫೈನಲ್ಲು. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ನು? ವಿಜಯನಗರ, ಬೆಂಗಳೂರು. ಓಕೆ ಸರ್. ತಮ್ಮ ಕಡೆಯಿಂದ ಗಾಡಿಗೆ ಏನು ಎಕ್ಸ್ಟ್ರಾ ಪೇಟೆಡ್ ಏನು ಮಾಡಿಸಿಲ್ಲಲ್ಲ? ಇಲ್ಲ, ಏನು ಮಾಡಿಸೋದಕ್ಕಾಗಲ್ಲ. 800ಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊತೀರಾ? ಓಕೆ. ಸೀಟಲ್ಲಿ ಆಗಿರ್ಬೋದು, ಮತ್ತು ಎಕ್ಸ್ಟ್ರಾ ಪೇಟೆಡ್ ಸೀಟ್ ಲೈಟ್? ಇದೆ, ಲೆದರ್ ಸೀಟ್ ಇದೆ. ಹ್ಞೂ. ಇನ್ನೇನು ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಯಾರು ಮಾಡಿಸಲ್ಲ. ಓಕೆ ಸರ್. ಎಕ್ಸ್ಟ್ರಾ ಪೇಟೆಡ್ ಅಂದರೆ ಸ್ವಲ್ಪ ಏನಾದರೂ ಮಾಡಿಫೈ, ಇವಾಗ ಲೈಟ್ ಸೆಟ್ಟಿಂಗಲ್ಲಿ ಇಲ್ಲ, LED ಲೈಟ್ ಆಗಿರ್ಬೋದು, ಅದೆಲ್ಲ ಏನಾದರೂ ಇಲ್ಲ, ಏನಿಲ್ಲ. ಸ್ಟಾಕ್ ಕಂಡೀಷನ್. ಪ್ರೀಮಿಯಮು ಈ ಥರ ಏನಾದರೂ ಹಾಕ್ಸ್ತಿರ್ತಾರಲ್ಲ ಏನಿಲ್ಲ. ಓಕೆ ಸರ್. ಇದು ವಿಜಯನಗರ ಅಂದ್ರಲ್ಲ, ಬೆಂಗಳೂರು? ಹೌದು. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು, ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.